ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಿಮ್ಮ ಹೆಸರು? ಸಣ್ಣ ಪಾಪಯ್ಯ. ಓಕೆ ಸರ್, ನೀವು ಮೂಲತಃ ಮೈಸೂರವರೇನಾ? ಇಲ್ಲ ಮೇಡಮ್, ನಾನು ಮೂಲತಃ ಬಳ್ಳಾರಿ ಜಿಲ್ಲೆಯವನು. ಈಗ ಅದು ವಿಜಯನಗರ ಜಿಲ್ಲೆ ಆಯಿತು. ಕೂಡ್ಲಿಗಿ ತಾಲೂಕು ದೇವರಹಟ್ಟಿ ಅಂತ ಒಂದು ಸಣ್ಣ ಕುಗ್ರಾಮ, ಅಲ್ಲಿಂದ ಬಂದಿರತಕ್ಕಂಥ. ಕನ್ನಡ ಅಂದ ತಕ್ಷಣ ವಿಭಿನ್ನವಾಗಿರುವಂತಹ ಕನ್ನಡದಲ್ಲೇ ಸಾಕಷ್ಟು ಭಾಷೆಯನ್ನ ಕನ್ನಡದಲ್ಲಿ ನೋಡ್ಬೋದು. ಎಕ್ಸಾಂಪಲ್ ಅಂದ್ರೆ ನಮಗೆ ತುಂಬಾ ಹತ್ತಿರವಾಗಿರುವಂತಹ ಚಾಮರಾಜನಗರ ಭಾಷೆ, ಕೊಳ್ಳೇಗಾಲದ ಭಾಷೆ, ಮಡಿಕೇರಿಯ ಭಾಷೆ ಸ್ವಲ್ಪ ವಿಭಿನ್ನ ಅಂತ ಅನ್ಸುತ್ತೆ. ಅವ್ರ ಭಾಷೆ ಮಾತಾಡಕ್ಕೆ ಇದು ಈ ಕನ್ನಡನೇ ಬೇರೆ ತರ ಅಂತ ಹೇಳ್ತೀವಿ. ಹಾಗೆ ಯೋಚನೆ ಮಾಡಿದಾಗ ನಮ್ಮ ಆಂಧ್ರ ಪ್ರದೇಶಕ್ಕೆ ಹತ್ತಿರವಾಗಿರುವಂತಹ ಬಳ್ಳಾರಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಅವರ ಕನ್ನಡವೂ ಕೂಡ ವಿಭಿನ್ನ ಅಂತ ಹೇಳ್ತಾರೆ. ಸೊ ಇದರ ಹಿನ್ನೆಲೆ ಏನು? ಯಾಕೆ ಇಲ್ಲಿಗೂ ಅಲ್ಲಿಗೂ ಅಷ್ಟೊಂದು ವ್ಯತ್ಯಾಸ ಅಂತ ಹೇಳ್ತೀರಾ? ಮೇಡಮ್, ಭಾಷೆ ಒಂದು ಭೂಪ್ರದೇಶದಲ್ಲಿ ವಾಸ ಮಾಡುವಂತ ಬೇರೆ ಬೇರೆ ಸಮುದಾಯಗಳು ಆಡುವ ಭಾಷೆ ಬೇರೆ ಬೇರೆಯಾಗಿಯೇ ಇರ್ತದೆ. ಈಗ ಭಾಷಾ ತಜ್ಞರ ಪ್ರಕಾರ ಒಂದು ಇಷ್ಟು ಕಿಲೋಮೀಟರಿಗೆ 3-4 ಕಿಲೋಮೀಟರಿಗೆ ಭಾಷೆ ಬದಲಾಗ್ತದೆ. ಒಂದು ಕುಟುಂಬದಲ್ಲಿ ವಾಸ ಮಾಡುವಂಥ ತಲೆಮಾರಿನ ಅಂತರ ಇದ್ದಂಥ ವಯಸ್ಸಿನವರಲ್ಲೂ ಕೂಡ ಭಾಷೆ ಬೇರೆ ಬೇರೆಯಾಗಿರ್ತದೆ ಅನ್ನುವಂಥದ್ದನ್ನು ಈಗ ಭಾಷಾ ತಜ್ಞರು ಅದನ್ನು ಸಾಕ್ಷ್ಯ ಸಮೇತವಾಗಿ ಸಾಬೀತು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈ ಕರ್ನಾಟಕ ಮತ್ತು ಆಂಧ್ರ ಈ ಗಡಿಭಾಗದ ಜಿಲ್ಲೆಗಳಲ್ಲಿ ವಿಶೇಷವಾಗಿ ನಾನು ಮ್ಯಾಸ್ ಬ್ಯಾಡರ ಭಾಷೆಯನ್ನು ಕುರಿತು ಮಾತಾಡೋದಾದರೆ, ಮ್ಯಾಸ್ ಬೇಡರು ಮನೆ ಮಾತು ತೆಲುಗು. ಅವರು ಮೂಲತಃ ಆಂಧ್ರ ಪ್ರದೇಶದ ಶ್ರೀಶೈಲ ಪ್ರಾಂತದಿಂದ ಕರ್ನಾಟಕದ ಗಡಿ ಜಿಲ್ಲೆಗಳಿಗೆ ತಮ್ಮ ದನಕರುಗಳಿಗೆ ಮೇವು ನೀರನ್ನು ಹರಿಸಿಕೊಂಡು ಆ ಭಾಗಕ್ಕೆ ಬಂದು ನೆಲೆಸಿದ್ದಾರೆ ಅನ್ನುವಂಥದ್ದು ಸಂಶೋಧನೆಗಳಿಂದ ಸಾಬೀತಾಗಿರ್ತಕ್ಕಂಥ ವಿಷಯ. ಅವ್ರ ಮನೆ ಮಾತು ತೆಲುಗು. ಆ ತೆಲುಗು ಎಷ್ಟು ವೈಶಿಷ್ಟ್ಯಪೂರ್ಣವಾದದ್ದು ಅಂದರೆ, ಇತ್ತ ಆಂಧ್ರ ಪ್ರದೇಶದ ಶಿಷ್ಟ ತೆಲುಗಿಗಿಂತ ಭಿನ್ನವಾದದ್ದು. ಕರ್ನಾಟಕದ ಕನ್ನಡ ಪರಿಸರದಲ್ಲಿ ವಾಸ ಮಾಡ್ತಾ ಇರುವುದರಿಂದ ಕನ್ನಡದ ಪದಗಳು ಹೆಚ್ಚು ಹೇರಳವಾಗಿ ಬಳಕೆಯಾಗಿದ್ದು, ಇತ್ತ ಕನ್ನಡವೂ ಅಲ್ಲದ ಇತ್ತ ತೆಲುಗು ಕೂಡ ಅಲ್ಲದ ಎರಡರ ಸಂಕ್ರಮಣದ ರೀತಿಯಲ್ಲಿ ಒಂದು ವಿಶಿಷ್ಟ ಭಾಷೆಯಾಗಿ ಅವರು ಬಳಕೆ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಅದಕ್ಕೆ ನಾವು ಅದನ್ನು ತೆಲುಗನ್ನಡ ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟು ಅದನ್ನ ಆಕ್ಚುಲಿ ನನ್ನ ಫಸ್ಟ್ PhD ಥೀಸಿಸ್ ಟೈಟಲ್ ಅದು. ಆಮೇಲೆ ನನಗೆ ಏನೋ ಸ್ವಲ್ಪ ತಾಂತ್ರಿಕ ಕಾರಣಗಳಿಂದ ಅದನ್ನ ಮಾಡೋಕ್ಕಾಗಲಿಲ್ಲ. ನನ್ನ ಸ್ನೇಹಿತರು ಆಂಜನೇಯ ಅನ್ನುವಂಥವರು ಆ ವಿಷಯವನ್ನು ಮಾತಾಡಿದ್ರು, PhD ಮಾಡಿದ್ರು. ಸೊ ಈ ತೆಲುಗು ಮಾತಾಡುವಂತ ಮೇಸ್ಬೇಡ್ರು ಈ ತೆಲುಗು ಮತ್ತು ಕನ್ನಡ ಭಾಷೆಯಲ್ಲಿ ಇಲ್ಲದೇ ಇರತಕ್ಕಂಥ ಅನೇಕ ವಿಶಿಷ್ಟ ಪದಗಳನ್ನು ಬಳಕೆ ಮಾಡುವಂತದ್ದನ್ನ ನಾವು ಗಮನಿಸ್ತೀವಿ. ಇತ್ತ ಮೂಲ ತೆಲುಗಿನಲ್ಲೂ ಕೂಡ ಇಲ್ಲ, ಇತ್ತ ಕನ್ನಡದಲ್ಲೂ ಕೂಡ ಇಲ್ಲ. ಸುಮ್ಮನೆ ನಾನು ಉದಾಹರಣೆಗೆ ಹೇಳೋದಾದ್ರೆ, ಸಿತ್ತು ಅಂತ ಕರೀತಾರೆ ಬೆಂಕಿಗೆ. ತೆಲುಗಿನಲ್ಲಿ ಅಗ್ಗಿ ಅಂತ ಕರೆದ್ರೆ, ಕನ್ನಡದಲ್ಲಿ ಬೆಂಕಿ ಅಂತ ಕರೆದ್ರೆ, ನಮ್ಮ ಮ್ಯಾಸ್ ಬೇಡರ ತೆಲುಗಿನಲ್ಲಿ ಸಿತ್ತು ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಬಡಿ ಅನ್ನೋದಕ್ಕೆ ತೆಲುಗಿನಲ್ಲಿ ಕೊಟ್ಟು ಅಂದ್ರೆ ಇವರು ಅಡಿ ಅಂತಾರೆ. ಆಕ್ಚುಲಿ ಅಡಿ ಅನ್ನೋದು ತಮಿಳಲ್ಲೂ ಕೂಡ ಇದೆ. ಅದು ಬಹುಶಃ ದ್ರಾವಿಡ ಪದ ಇರಬೇಕು ಅಂತ ಹೇಳಿ ನಾವು ಆ ನಿರ್ಧಾರಕ್ಕೆ ಬರಬಹುದು. ಈಗ ತೆಲುಗಿನಲ್ಲಿ ದೊಂಗ ಅನ್ನೋದಕ್ಕೆ ನಮ್ಮ ಮ್ಯಾಸ್ ಬೇಡರ ತೆಲುಗಿನಲ್ಲಿ ಮುಚ್ಚು ಅಂತ ಕರೀತಾರೆ. ಮುಚ್ಚು ಅಂದ್ರೆ ದೊಂಗ ಅಂತ, ಕಳ್ಳ ಅಂತ ಕರೀತಿದೀವಲ್ಲ ಕನ್ನಡದಲ್ಲಿ. ಆ ರೀತಿಯಲ್ಲಿ ನೋಡಿ, ಈಗ ಸಾಯಂಕಾಲಕ್ಕೆ ಸಾಯಂತ್ರಮು ಅಂತ ತೆಲುಗಿನಲ್ಲಿ ಬಳಸಿದ್ರೆ ಮಾಪ್ಸಾರಿ ಅಂತ ಬಳಸ್ತಾರೆ. ಮಾಪ್ಸಾರಿ ಅಂತ. ಈ ಸಾಂಬಾರಿಗೆ ಕನ್ನಡದಲ್ಲಿ ಸಾಂಬಾರ್ ಅಂತ ಕರೆದ್ರೆ, ತೆಲುಗಿನಲ್ಲಿ ಕುರಾಕು ಅಂತ ಕರೆದ್ರೆ, ಇವರು ಮ್ಯಾಸ್ ಬೇಡರ ತೆಲುಗಿನಲ್ಲಿ ಅಗಟಿಗ ಅಂತ ಕರೀತಾರೆ. ಅಗಲಿಕ ಅಥವಾ ಅಗಟಿಗ ಅಂತ. ಅದೇ ರೀತಿಯಾಗಿ ಈ ಬೆಳಿಗ್ಗೆ ಅನ್ನೋದಕ್ಕೆ ತೆಲುಗಿನಲ್ಲಿ ಪದ್ದನ್ನ ಅಂತ ಕರೆದ್ರೆ, ಇವರು ರೇಕಾಡ ರೈಕಾಡ ಅಂತ ಕರೀತಾರೆ. ಈ ಕಟ್ಟಿಗೆ ಇದೆಯಲ್ಲ, ಅದಕ್ಕೆ ಪುಡುಕ ಅಂತ ಕರೀತಾರೆ. ಇಂಥ ಅನೇಕ ಪದಗಳನ್ನು ನಾವು ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ತೆಲುಗಿನಲ್ಲಿ ಮತ್ತು ಕನ್ನಡದಲ್ಲಿ ಬಳಕೆಯಲ್ಲಿ ಇಲ್ಲದ ಈ ಪದಗಳು ಇವರ ಭಾಷೆಯಲ್ಲಿ ಬಳಕೆಗೆ ಹೇಗೆ ಬಂದವು ಅನ್ನುವಂಥದ್ದು ಒಂದು ಸಂಶೋಧನಾ ವಿಷಯ. ಪ್ರಾಯಶಃ ಇದು ದ್ರಾವಿಡ ಮೂಲದ ಪದಗಳ ಆಗಿರಬೇಕು.
ಹ್ಮ್ ಅವುಗಳ ಮೂಲವನ್ನ ಹುಡುಕುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಆದ್ರೆ ಹ್ಮ್ ಹ್ಮ್ ಈ ಕನ್ನಡದ ಮೂಲ ಅನ್ನುವಂಥದ್ದು ಈ ಬುಡಕಟ್ಟು ಸಮುದಾಯಗಳಲ್ಲಿ ಈಗಲೂ ಕೂಡ ಹೇಗೆ ಜೀವಂತವಾಗಿದೆ ಅನ್ನೋದನ್ನ ನಾವು ತಿಳಿಯಲಿಕ್ಕೆ ಈ ಬುಡಕಟ್ಟು ಭಾಷೆಗಳು ಹೆಚ್ಚು ಸಹಕಾರಿಯಾಗ್ತವೆ ಅಂತ ನನಗೆ ಅನಿಸ್ತದೆ. ಓಕೆ. ಹಾ. ಸೊ ಹೀಗೆ ಕನ್ನಡವೂ ಸೇರಿ ಪಕ್ಕದ ರಾಜ್ಯವೂ ಸೇರಿ ಬರುವಂತಹ ಸಾಕಷ್ಟು ಭಾಷೆಗಳು ನಮ್ಮ ಕನ್ನಡದಲ್ಲಿ ಇದೆ ಅಂತಾನೆ ಹೇಳ್ಬೋದು. ನೀವು ಹೇಳಿದ್ರಿ ಬುಡಕಟ್ಟು ಭಾಷೆಗಳು ಅಂತ ಹೇಳಿದ್ರಿ. ಇನ್ನ ಈ ಕಡೆಗೆ ಬಂದ್ರೆ ನಿನ್ನೆ ಅವರು ಸರ್ರು ಹೇಳ್ತಾ ಇದ್ರು ತಮಿಳ್ನಾಡಿಗೆ ಸ್ವಲ್ಪ ಹತ್ರ ಇರೋದ್ರಿಂದ ನಮ್ಮ ಚಾಮರಾಜನಗರ ಕೊಳ್ಳೇಗಾಲದಲ್ಲಿ ಅಂತ. ಸರ್, ಈಗ ಈ ಉತ್ತರ ಕರ್ನಾಟಕ ಅವ್ರದ್ದು ಭಾಷೆ ಒಂಥರ ಸ್ವಲ್ಪ ಬೇರೆ ಬರುತ್ತಲ್ಲ? ಹೌದು ಮೇಡಮ್. ಈಗ ನೋಡಿ ಮೇಡಮ್, ಈ ಗಡಿ ಪ್ರದೇಶಗಳಿಗೆ ಬಂದಾಗ ಹಾ. ಸಾಮಾನ್ಯವಾಗಿ ಗಡಿ ಆಚೆಗೆ ಯಾವ ಭಾಷೆಯನ್ನ ಮಾತಾಡ್ತಾರೆ ಹ್ಮ್. ಅವರ ಪ್ರಭಾವ ಸಹಜವಾಗಿ ಆಗಿರ್ತದೆ. ಹಾ, ಹಾ. ಈಗ ನಾವು ಬೆಳಗಾವಿ ವಿಜಯಪುರಕ್ಕೆ ಹೋದ್ರೆ ಈ ಮರಾಠಿ ಇನ್ಫ್ಲೂಯೆನ್ಸ್ ಅನ್ನ ನಾವು ಧಾರವಾಡ ಈ ಜಿಲ್ಲೆಗಳಿಗೆ ಹೋದ್ರೆ ಮರಾಠಿ ಇನ್ಫ್ಲೂಯೆನ್ಸ್ ಅನ್ನ ನಾವು ಸಹಜವಾಗಿ ಕಾಣ್ತೀವಿ. ಹಾ. ಎಷ್ಟೋ ಸಲ ಈ ಅಂಕಿ ಸಂಖ್ಯೆಗಳನ್ನ ನಾವು ಕನ್ನಡದಲ್ಲಿ ಬಳಸುವಾಗ ಹ್ಮ್. ಅವರು ಯಾರು ಬೆಳಗಾವಿ ಮರಾಠಿ ಯಾರು ಧಾರವಾಡ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ಹೋದ್ರೆ ಅವರ ನಂಬರ್ಗಳನ್ನ ಮರಾಠಿಯಲ್ಲಿ ಹೇಳ್ತಾರೆ ಹೊರತು ಕನ್ನಡದಲ್ಲಿ ಹೇಳುವುದು. ಹ್ಮ್. ಈಗ ಟೈಮ್ ಅನ್ನ ಹೇಳುವಾಗಲೂ ಕೂಡ ಕನ್ನಡದಲ್ಲಿ ಹೇಳೋದಿಲ್ಲ, ಅವರು ಹಾ. ಎಲ್ಲ ಮರಾಠಿಯಲ್ಲೇ ಹೇಳ್ತಾ ಇದ್ರು. ಹ್ಮ್. ಅಂದ್ರೆ ಆ ಭಾಷೆ ಪಕ್ಕದ ಭಾಷೆ ಪ್ರಭಾವ ಇದೆಯಲ್ಲ, ಸಹಜವಾಗಿನೇ ಆ ಗಡಿ ಪ್ರದೇಶದ ಮೇಲೆ ಆಗುವಂತದ್ದನ್ನ ನಾವು ಕಾಣ್ತೀವಿ. ಇದನ್ನೇ ನಾವು ಪಡ್ಕೊಳ್ಳುವಿಕೆ ಅಂತ ಕರಿತೀವಿ. ನಮ್ಮ ಭಾಷೆಯ ಅನೇಕ ಪದಗಳನ್ನ ವಾಕ್ಯಗಳನ್ನ ಅಲ್ಲಿನ ಜನರು ಬಳಸ್ತಾ ಇರ್ತಾರೆ. ಅಲ್ಲಿನ ಭಾಷಾ ವೈಶಿಷ್ಟ್ಯತೆಗಳನ್ನ ಅಥವಾ ಕೆಲವು ಸಂಗತಿಗಳನ್ನ ಈ ಕಡೆ ಗಡಿ ಭಾಗದ ಜನರು ಕೂಡ ಬಳಸ್ತಾ ಇರ್ತಾರೆ. ಇದು ಕೇವಲ ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕಕ್ಕೆ ಸೀಮಿತವಾದ ಮಾತಲ್ಲ, ಪ್ರಶ್ನೆಯಲ್ಲ. ಅದು ಯಾವುದೇ ಪ್ರಾಂತ್ಯ ಇರಲಿ, ಯಾವುದೇ ಭಾಷಾ ಪ್ರಾಂತ್ಯ ಇರಲಿ, ಆ ನೆರೆಹೊರೆಯ ಅಥವಾ ಅಕ್ಕಪಕ್ಕದ ಭಾಷೆಗಳ ನಡುವೆ ಈ ಸಂಕರ ಏರ್ಪಡುವಂಥದ್ದು ಅತ್ಯಂತ ಸ್ವಾಭಾವಿಕವಾಗಿರ್ತಕ್ಕಂಥ. ಇದು ಕೇವಲ ಭಾಷೆಯಲ್ಲಷ್ಟೇ ಅಲ್ಲ, ನಮ್ಮ ಆಚಾರ ವಿಚಾರಗಳಲ್ಲಿ, ಊಟೋಪಚಾರಗಳಲ್ಲಿ, ನಮ್ಮ ದಿನನಿತ್ಯದ ಅನೇಕ ಆಚರಣೆಗಳಲ್ಲೂ ಕೂಡ ಈ ಪ್ರಭಾವ ಆಗುವಂಥದ್ದನ್ನು ನಾವು ಕಾಣ್ತೀವಿ. ಈಗ ನೋಡಿ, ಆಕ್ಚುಲಿ ದೂರದ ಇಂಗ್ಲಿಷ್ ಮಾತನಾಡುವಂಥ ಜನ ನಮ್ಮ ರಾಜ್ಯ ದೇಶಕ್ಕೆ ಬಂದಾದ ಮೇಲೆ ಇವತ್ತು ಅವರ ಸಂಸ್ಕೃತಿ ನಮ್ಮಲ್ಲಿ ಎಷ್ಟು ದಟ್ಟವಾಗಿ ಪ್ರಭಾವ ಬೀರಿದೆ ಅನ್ನುವಂಥದ್ದನ್ನ ಇವತ್ತಿನ ನಮ್ಮ ಆಚರಣೆಗಳಲ್ಲೇ ನಾವು ಗಮನಿಸಬಹುದು. ಈ ಹುಟ್ಟು ಹಬ್ಬದ ಈ ಪರಿಕಲ್ಪನೆಗಳು ಎಲ್ಲವೂ ಕೂಡ ನಮ್ಮದಲ್ಲದ ಆಚರಣೆಗಳು. ಇವತ್ತು ಅದನ್ನ ಎಷ್ಟು ನಮ್ಮ ಸಂಸ್ಕೃತಿಯ ಭಾಗವೇ ಅನ್ನುವ ರೀತಿಯಲ್ಲಿ ಅತ್ಯಂತ ವೈಭವದಿಂದ ಸಂತೋಷದಿಂದ ಆಚರಣೆ ಮಾಡುವಂತ ಒಂದು ವಿಧಾನ, ಇವತ್ತು ಪದ್ಧತಿ ನಮ್ಮಲ್ಲಿ ಗಟ್ಟಿಯಾಗುವಂಥದ್ದನ್ನು ನಾವು ಕಾಣ್ತೀವಿ. ಭಾಷೆಯೂ ಕೂಡ ಹಾಗೇನೆ, ಅದು ಯಾವ ಭಾಷೆ ಹೆಚ್ಚು ಪ್ರಭಾವ ಆಗಿರುತ್ತದೋ ಅದು ಪಕ್ಕದ ಅಥವಾ ತನ್ನ ಸುತ್ತಲಿನ ಭಾಷೆಗಳ ಮೇಲೆ ಪ್ರಭಾವ ಬೀರುವಂಥದ್ದು ಅದು ಸಹಜ. ಸರ್, ತುಂಬಾ ಪರಿಪರಿಯಾಗಿ ಇವತ್ತಿನ ಸ್ಥಿತಿಗತಿ, ನಮ್ಮ ಭಾಷೆ ಎಲ್ಲಿದೆ, ಹೇಗೆ ಬಂತು, ಅಥವಾ ಆ ಭಾಷೆಯನ್ನ ನಾವು ಹೇಗೆ ಅನುಕರಣೆ ಮಾಡ್ತಾ ಇದೀವಿ ಅನ್ನೋದನ್ನ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್. ಧನ್ಯವಾದ ಮೇಡಮ್. ಧನ್ಯವಾದಗಳು. ನೀವು ಈ ಥರದ ಒಂದು ಉತ್ತಮವಾಗಿರತಕ್ಕಂಥ ಕೆಲಸವನ್ನು, ವಿಶೇಷವಾಗಿ ಕನ್ನಡದ ಬಗ್ಗೆ ನಿಮ್ಮ ಕಾಳಜಿ ಅತ್ಯಂತ ಸ್ತುತ್ಯಾರ್ಹವಾದದ್ದು. ಕನ್ನಡವನ್ನು ಉಳಿಸುವ, ಅದನ್ನು ಬೆಳೆಸುವ, ಕಟ್ಟುವಂಥ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತದೆ. ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ತುಂಬಾ ದೊಡ್ಡ ಮಾತು ಹೇಳಿದ್ರಿ. ಇದು ಉಳಿಸುವ ಬೆಳೆಸುವ ಅನ್ನೋದಕ್ಕಿಂತ ತಿಳಿಯುವ ಒಂದು ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದ್ದೀನಿ. ಧನ್ಯವಾದಗಳು ಸರ್.